ಎಲ್ಲರಿಗೂ ನಮಸ್ಕಾರ. 3 ಜಾನ್ವರಿ 2025 ಶುಕ್ರವಾರ ನಮ್ಮ ಮೋಹನ್ ಕ್ರೇಜಿ ಕನ್ನಡ ಚಾನಲಲ್ಲಿ ರೈತರಿಗೋಸ್ಕರ ಚೆನ್ನೈ ಕೊಯಂಬೇಡು ಮಾರ್ಕೆಟ್ನ ರೇಟ್ಸು ದಿನವೂ ಅಪ್ಡೇಟ್ ಆಗುತ್ತೆ. ನಿಮಗೆ ಡೈಲಿ ನೋಟಿಫಿಕೇಶನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಆನ್ ಅಲ್ಲಾದರೆ ಇಟ್ಕೊಳ್ಳಿ. ಇನ್ನು ಈ ವಿಡಿಯೋಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ. ನಾನು ಈ ಇನ್ಫಾರ್ಮೇಷನ್ ಎಲ್ಲಿಂದ ತರ್ತಾ ಇದ್ದೀನಿ ಅಂತ ನಿಮ್ಗೆ ಡೌಟ್ ಇರ್ಬೋದು. ಅದು ಎಲ್ಲಿಂದ ಅಂದರೆ ನಾನು ಚೆನ್ನೈ ಕೊಯಂಬೇಡು ಮಾರ್ಕೆಟ್ನ ಗೌರ್ಮೆಂಟ್ ವೆಬ್ಸೈಟ್ ಇದೆ, ಆ ವೆಬ್ಸೈಟಲ್ಲಿ ನೋಡಿಕೊಂಡು ನಮ್ಮ ರೈತರಿಗೆ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋ ಕಾರಣದಿಂದ ಡೈಲಿ ಮಾರ್ಕೆಟ್ ವೀಡಿಯೋಸ್ ಆದರೆ ನಮ್ಮ ಚಾನಲಲ್ಲಿ ಬರುತ್ತೆ. ಇನ್ನು ಹೋಗಿ ಇವತ್ತಿನ ತರಕಾರಿ ರೇಟ್ಗಳನ್ನು ನೋಡಿಬಿಡೋಣ, ಬನ್ನಿ ಹೋಗೋಣ. ಪೆನ್ಸಿಲ್ ಬೀನ್ಸ್ ಕೆಜಿ 60ರಿಂದ 65, ಪೆನ್ಸಿಲ್ ಬೀನ್ಸ್ 50ರಿಂದ 60, ಬೀಟ್ರೂಟ್ 1 ಕೆಜಿ 55ರಿಂದ 65 ರೂಪಾಯಿ, ಹಾಗಲಕಾಯಿ 1 ಕೆಜಿ 30ರಿಂದ 35 ರೂಪಾಯಿ, ಬದನೆಕಾಯಿ 1 ಕೆಜಿ 30ರಿಂದ 40 ರೂಪಾಯಿ, ಬಾಟಲ್ ಬದನೆಕಾಯಿ 1 ಕೆಜಿ 20ರಿಂದ 35 ರೂಪಾಯಿ, ಗ್ರೀನ್ ಬದನೆಕಾಯಿ 1 ಕೆಜಿ 30ರಿಂದ 40 ರೂಪಾಯಿ, ಕೋಸು ಕ್ಯಾಬೇಜ್ 1 ಕೆಜಿ 10ರಿಂದ 14 ರೂಪಾಯಿ, ಕ್ಯಾಪ್ಸಿಕಮ್ 1 ಕೆಜಿ 40ರಿಂದ 50 ರೂಪಾಯಿ, ಕ್ಯಾರೆಟ್ 1 ಕೆಜಿ 35ರಿಂದ 45 ರೂಪಾಯಿ, ಹೂಕೋಸು ಕ್ಯಾಲಿಫ್ಲವರ್ 1 ಪೀಸು 10ರಿಂದ 20 ರೂಪಾಯಿ, ಚೌಚೌ ಬದನೆಕಾಯಿ 1 ಕೆಜಿ 10ರಿಂದ 15 ರೂಪಾಯಿ, ಚುಕ್ಕಡಿಕಾಯಿ 1 ಕೆಜಿ 50ರಿಂದ 60 ರೂಪಾಯಿ, ತೆಂಗಿನಕಾಯಿ 1 ಕೆಜಿ 20ರಿಂದ 30 ರೂಪಾಯಿ, ಸೌತೆಕಾಯಿ 1 ಕೆಜಿ 10ರಿಂದ 20 ರೂಪಾಯಿ ಟಾಪ್ ರೇಟು, ನುಗ್ಗೆಕಾಯಿ 1 ಕೆಜಿ 60ರಿಂದ 150 ರೂಪಾಯಿ, ಶುಂಠಿ 1 ಕೆಜಿ 40ರಿಂದ 120 ರೂಪಾಯಿ, ಮೆಣಸಿನಕಾಯಿ 1 ಕೆಜಿ 20ರಿಂದ 30 ರೂಪಾಯಿ ಟಾಪ್ ರೇಟು, ಬೆಂಡೆಕಾಯಿ 1 ಕೆಜಿ 40ರಿಂದ 50 ರೂಪಾಯಿ ಟಾಪ್ ರೇಟು, ನೌಕೋಲ್ 1 ಕೆಜಿ 10ರಿಂದ 25 ರೂಪಾಯಿ ಟಾಪ್ ರೇಟು, ದೊಡ್ಡೀರುಳ್ಳಿ 1 ಕೆಜಿ 20ರಿಂದ 46 ರೂಪಾಯಿ, ಚಿಕ್ಕೀರುಳ್ಳಿ 1 ಕೆಜಿ 30ರಿಂದ 85 ರೂಪಾಯಿ, ಹೀರೆಕಾಯಿ 1 ಕೆಜಿ 35ರಿಂದ 40 ರೂಪಾಯಿ, ಸೋರೆಕಾಯಿ 1 ಕೆಜಿ 23ರಿಂದ 29 ರೂಪಾಯಿ, ಆಲೂಗಡ್ಡೆ 1 ಕೆಜಿ 23ರಿಂದ 40 ರೂಪಾಯಿ, ಬೇಬಿ ಆಲೂಗಡ್ಡೆ 1 ಕೆಜಿ 10ರಿಂದ 20 ರೂಪಾಯಿ, ಮುಲ್ಲಂಗಿ 1 ಕೆಜಿ 15ರಿಂದ 25 ರೂಪಾಯಿ, ಪಡವಲಕಾಯಿ 1 ಕೆಜಿ 25ರಿಂದ 35 ರೂಪಾಯಿ, ಬ್ಯಾಂಗ್ಳೂರು ಟೊಮಾಟೊ 1 ಕೆಜಿ 18ರಿಂದ 26 ರೂಪಾಯಿ, ಲೋಕಲ್ ಟೊಮಾಟೊ 1 ಕೆಜಿ 15ರಿಂದ 23 ರೂಪಾಯಿ. ಇದು ಇವತ್ತಿನ ಸ್ಟಾರ್ಟಿಂಗ್ ಪ್ರೈಸಿಂದ ಟಾಪ್ ರೇಟ್ವರೆಗೂ ಇರುವ ದರಗಳು. ನಿಮಗೆ ಇಂಥ ಇನ್ಫಾರ್ಮೇಷನ್ ಡೈಲಿ ಅಪ್ಡೇಟ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಆನಲ್ಲಿ ಇಟ್ಕೊಳ್ಳಿ. ಇದು ನಾನು ಚೆನ್ನೈ ಕೊಯಂಬೇಡು ಮಾರ್ಕೆಟ್ ವೆಬ್ಸೈಟಿಂದ ನಾನು ಇದು ಕಲೆಕ್ಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಆದರೆ ಕೊಡ್ತಾಯಿದ್ದೀನಿ. ನಮ್ಮ ರೈತರಿಗೋಸ್ಕರನೇ ಈ ವಿಡಿಯೋಸ್ ಆದರೆ ಮಾಡ್ತಾಯಿದ್ದೀನಿ. ಇನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.